ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯ ಭಜದಮಲಜನೋನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯೇಷ್ವಪಿ ಕುಜನಕೃತೌದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಬರ್ಹಿಷ್ಮನ್ಯೇತದಾಖ್ಯಾನಂ ಪಾರೋಕ್ಷೇಣ ಪ್ರಕೀರ್ತಿತಂ ಯತ್ಪರೋಕ್ಷಪ್ರಿಯೋ ದೇವೋ ಭಗವಾನ್ ವಿಶ್ವಭಾವನಃ ಇತಿ ಪೌರಂಜನೋಪಾಖ್ಯಾನ ಉಪಸಂಹಾರವಾಗಿಯಂ. ಅಷ್ಟೇ ಅಲ್ಲ, ಈ ಪ್ರಕರಣದ ಉಪಸಂಹಾರ ವಾಕ್ಯ ನೋಡಿದರೆ ಆವಾಗ ನಾವು ಹೇಳಿದಂಥ ಅರ್ಥವೇ ಸರಿ. ಉಪಸಂಹಾರ ವಾಕ್ಯವನ್ನು ನಾವು ವಿಚಾರ ಮಾಡಿದಾಗ ಜೀವಬ್ರಹ್ಮರಿಗೆ ಅಭೇದವನ್ನು ಹೇಳಲಿಕ್ಕೆ ಹಂಸ ಹೇಳಿದ್ದಲ್ಲ. ಅಹಂ ಭವಾನ್ ನಚಾನ್ಯಸ್ತ್ವಂ ತ್ವಮೇವಾಹಂ ವಿಚಕ್ಷಭೋಹೋ ಅಂತ ಆ ಹಂಸ ಹೇಳಿತು. ಈ ವಾಕ್ಯ ಅದು ನಾನೇ ನೀನು, ನಮ್ಮಿಬ್ಬರಲ್ಲಿ ಭೇದ ಇಲ್ಲ, ಇಬ್ಬರು ಒಂದೇ ಅಂತ ಐಕ್ಯವನ್ನು ಹೇಳಲಿಕ್ಕೆ ಹೊರಟಿದ್ದಲ್ಲ. ಪ್ರೀತಿಯಿಂದಲೇ, ಅತಿಶಯವಾದ ಪ್ರೇಮ ಇರೋದ್ರಿಂದಲೇ ಈ ವಾಕ್ಯ ಹೇಳಿದ್ದು ಎಂಬತಕ್ಕಂಥದ್ದು. ಅದೇ ಗೊತ್ತಾಗುತ್ತೆ ಅಂತಂದರೆ ಪರೀಕ್ಷಿತ್ ರಾಜನಿಗೆ ಹೇಳ್ತಾರೆ, ಅದು ಕಥೆ. ಅದಕ್ಕಿಂತ ಮೊದಲು ಆ ವಿದುರ ಮೈತ್ರೇಯರಿಂದ ಕೇಳಿದ್ದು, ಅದು ಕಥೆ. ಮತ್ತು ನಾರದರು ಪ್ರಾಚೀನ ಬರಿಗೆ ಹೇಳಿದ್ದು, ಅದು ನಿಜವಾದ ಕಥೆ. ಪ್ರಾಚೀನ ಬರ್ಹಿ ಅವನು ನಾರದರಿಂದ ಕೇಳಿದ್ದನ್ನು ವಿದುರನಿಗೆ ಮೈತ್ರೇಯರು ಹೇಳಿದರು, ವಿದುರನಿಗೆ ಮೈತ್ರೇಯರು ಹೇಳಿದ್ದಾರೆ ಅಂತ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಇದ್ದಾರೆ. ಎಷ್ಟು ಇಂಡೈರೆಕ್ಟ್ ಇದೆ ನೋಡಿ. ಒಬ್ಬರು ಹೇಳಿದ್ದನ್ನು ಇನ್ನೊಬ್ರು ಹೇಳಿದ್ದು, ಇನ್ನೊಬ್ರು ಹೇಳಿದ್ದನ್ನು ಮತ್ತೊಬ್ಬರಿಗೆ ಹೇಳಿದ್ದು. ನಾರದರಾದರೂ ಕೂಡ ಪ್ರಾಚೀನ ಬರಿಗೆ ಹೇಳಬೇಕಾದ್ರೆ ಯಾವುದನ್ನು ಹೇಳಿದ್ದಾರೆ ಅಂತಂದರೆ ಅದನ್ನು ಹೇಳ್ತಾರೆ ಪಾರೋಕ್ಷೇಣ ಪ್ರಕೀರ್ತಿತಂ ಅಂತ. ಇದನ್ನು ನಾನು ಸ್ಪಷ್ಟವಾಗಿ ಗೋಚರ ಆಗದ ಹಾಗೆ ನಿನಗೆ ಹೇಳಿದ್ದೇನೆ ಪುರಂಜನ ಉಪಾಖ್ಯಾನವನ್ನು. ನಾರದರು ಹೇಳ್ತಾ ಇದ್ದಾರೆ ಪ್ರಾಚೀನ ಬರ್ಹಿರಾಜನಿಗೆ, ಬರ್ಹಿಷ್ಮನ್ ಅಂತ ಕರೀತಾರೆ, ಅವನ ಸಂಬೋಧನೆ ಮಾಡೋದು. ಅವನಿಗೆ ಅವನ ಹೆಸರು ಪ್ರಾಚೀನ ಬರ್ಹಿ ರಚಯಿತಸ. ಅವನು ಯಾವಾಗಲೂ ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ದರ್ಬೆಯನ್ನು ಹಾಕಿ ಯಜ್ಞ ಮಾಡ್ತಾ ಇದ್ದ. ಅದರಿಂದಾಗಿ ಅವನನ್ನು ಪ್ರಾಚೀನ ಬರ್ಹಿ ಅಂತ ಕರೀತಾ ಇದ್ದ. ಅಷ್ಟು ಕಾಮ್ಯಕರ್ಮದಲ್ಲಿ ಆಸಕ್ತನಾಗಿದ್ದ. ಅವನಿಗೆ ಸರಿಯಾದಂಥ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ಆ ನಾರದರು ಉಪದೇಶ ಮಾಡ್ತಾ ಇದ್ದ. ಆವಾಗ ಅವನನ್ನು ಬರ್ಹಿಷ್ಮನ್ ಅಂತ, ದರ್ಬೆ ಉಳ್ಳವನೇ ಅಂತ ಅವನನ್ನು ಸಂಬೋಧನೆ ಮಾಡ್ತಾ ಇದ್ದಾರೆ. ನಿನ್ನನ್ನು ಕೊಲ್ಲಿಕ್ಕೋಸ್ಕರ ಕಾಯ್ತಾ ಇದ್ದಾರೆ, ಅದನ್ನೆಲ್ಲ ತೋರಿಸ್ತಾರೆ. ಯಾರು ಯಾರು ಅದೇ ಯಾರು? ಪ್ರಾಚೀನ ಬರ್ಹಿಯ ನಾಭಾಗನ ಸಂತತಿ ಅಲ್ಲ, ಇವರು ಇನ್ನು ಮೊದಲೇನೆ. ಯಾಕೆ ಅಂತಂದರೆ ಆವ ಪ್ರಾಚೀನ ಬರ್ಹಿ ಅವನಿಗೆ ಪ್ರಚೇತಸರು ಮಕ್ಕಳು, ಆ ಪ್ರಚೇತಸರ ಮಕ್ಕಳು ದಕ್ಷ ಆಗ್ತಾನೆ ಅಂತ. ಆಮೇಲೆ ಅದು ಮೊದಲೇನೆ. ಹಾಂ
ನಾಭಾಗ ಅದು ವೈವಸ್ವತ ಮನುವಿನ ಮಗ. ನಾಭಾಗ ಅಂತ ಶ್ರಾದ್ದದೇವ ಮನು ಅವನ ಮಗ. ಆವಾಗಲೂ ಕಾಮ್ಯಕರ್ಮ ಮಾಡ್ತಾ ಇದ್ದ. ಒಂದು ಬರ್ಹಿಷ್ಮನ್ ಅಂತ ಸಂಬೋಧನೆ ಮಾಡಿ ಏತದ್ ಆಖ್ಯಾನಂ ಪಾರೋಕ್ಷೇಣ ಪ್ರಕೀರ್ತಿತ. ಇಷ್ಟಿದೆಯಲ್ಲ, ಇದೆಲ್ಲವನ್ನೂ ಕೂಡ ನಾನು ನಿನಗೆ ಪಾರೋಕ್ಷೇಣ ಅಂತಂದರೆ ಸ್ಪಷ್ಟವಾಗಿ ತಿಳಿಯದ ಹಾಗೆ, ನಿಗೂಢವಾಗಿ ರಹಸ್ಯವಾಗಿ ಹೇಳಿದ್ದೇನೆ. ಯಾಕೆ? ಪರೋಕ್ಷ ಪ್ರಿಯೋ ದೇವ ಭಗವಾನ್ ವಿಶ್ವಭಾವನ. ವಿಶ್ವಭಾವನ ಜಗನ್ನಿರ್ಮಾತೃವಾದ ಪರಮಾತ್ಮ ಇದ್ದಾನಲ್ಲ, ಅವನು ಪರೋಕ್ಷ ಪ್ರಿಯ. ಅವನಿಗೆ ರಹಸ್ಯವಾಗಿ ಹೇಳ್ತಕ್ಕಂಥದ್ದು ಬಹಳ ಹಿಡಿಸುತ್ತೆ ಅಂತ. ಹಾಗಾದರೆ ಅಹಂ ಭವಾನ್ ನಚಾನ್ಯಸ್ತ್ವಂ ಎಂಬತಕ್ಕಂಥದ್ದು ಏನು ಹೇಳಿದ್ದಾನೆ, ನಾನೇನು ಅಂತ ಹೇಳಿಬಿಟ್ರೆ ಅದು ಗೂಢ ಆಗಲ್ಲ. ಹಾಗಾದರೆ ನೀನು ನನ್ನ ಪ್ರತಿಬಿಂಬ, ನೀನು ನನಗೆ ಪ್ರೀತಿಪಾತ್ರನಾದವನು ಅಂತ ಹೇಳಿದರೆ ರಹಸ್ಯಾರ್ಥ ಆಗುತ್ತೆ. ಅಂದರೆ ಅಲ್ಲಿ ಪಾರೋಕ್ಷೇಣ ಪ್ರಕೀರ್ತಿತಂ ಪರೋಕ್ಷ ಪ್ರಿಯ ದೇವ ಭಗವಾನ್ ವಿಶ್ವಭಾವನ ಅಂತ ಹೇಳಿರೋದ್ರಿಂದಾಗಿ ಏನು ಗೊತ್ತಾಗುತ್ತೆ, ಇದು ನೇರವಾಗಿ ಐಕ್ಯವನ್ನು ಹೇಳಿದ್ದಲ್ಲ ಎಂಬುದಾಗಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದ ರಾಜ. ಸ್ವರ್ಗಲೋಕ ಬೇಕು ಅಂತ ಹೇಳಿ ಮಾಡ್ತಿದ್ದ ಅವನು. ರಾಜರೆಲ್ಲ ಸ್ವರ್ಗಲೋಕ ಪಡಿಬೇಕು ಅಂತ ಯಜ್ಞಯಾಗಾದಿಗಳನ್ನು ಮಾಡ್ತಾರೆ. ಹಾಗೆ ಮಾಡ್ತಾ ಇದ್ದ. ಬರ್ಹಿಷ್ಮನ್ ಎಲೆ ಪ್ರಾಚೀನ ಬರ್ಹಿಯೇ ಏತದಾಖ್ಯಾನಂ, ಈ ಪುರಂಜನ ಉಪಾಖ್ಯಾನವು ಪಾರೋಕ್ಷೇಣ ನಿಗೂಢವಾಗಿರುವಂತೆ ಪ್ರಕೀರ್ತಿತಂ ಹೇಳಲ್ಪಟ್ಟಿದೆ. ಯತ್ ಯಾವ ಕಾರಣದಿಂದ ವಿಶ್ವಭಾವನಃ ಕರ್ತೃವಾದ ಭಗವಾನ್ ಷಡ್ಗುಣೇಶ್ವರ್ಯ ಸಂಪನ್ನನಾದ ದೇವ ಪರಮಾತ್ಮನು ಪರೋಕ್ಷ ಪ್ರಿಯ ನಿಗೂಢವಾಗಿ ಹೇಳತಕ್ಕಂಥದ್ದನ್ನೇ ಅವನು ಬಯಸ್ತಾನೆ. ಇತಿ ಈ ರೀತಿಯಾಗಿ ಇಯಂ ಇದು ಪೌರಂಜನ ಉಪಾಖ್ಯಾನ ಉಪಸಂಹಾರ ವಾಕ್ಯ, ಪುರಂಜನ ಉಪಾಖ್ಯಾನದ ಮುಕ್ತಾಯದ ಮಾತು ಆಗಿದೆ. ಬರ್ಹಿಷ್ಮನ್ ಎಲೈ ಪ್ರಾಚೀನ ಬರ್ಹಿಯೇ ಏತದಾಖ್ಯಾನಂ, ಈ ಪುರಂಜನ ಉಪಾಖ್ಯಾನವು ಪಾರೋಕ್ಷೇಣ ನೇರವಾಗಿ ಅರ್ಥ ತಿಳಿಯದ ಹಾಗೆ ನಿಗೂಢವಾದ ಆಗುವಂತೆ ಪ್ರಕೀರ್ತಿತಂ ಹೇಳಲ್ಪಟ್ಟಿದೆ. ಯತ್ ಏಕೆಂದರೆ ವಿಶ್ವಭಾವನ ಜಗತ್ಕರ್ತೃವಾದ ಭಗವಾನ್ ಷಡ್ಗುಣೇಶ್ವರ ಸಂಪನ್ನನಾದ ದೇವ ಕ್ರೀಡಾದಿಗುಣ ವಿಶಿಷ್ಟನಾದ ಪರಮಾತ್ಮನು ಪರೋಕ್ಷ ಪ್ರಿಯ ನಿಗೂಢವಾಗಿ ಹೇಳ್ತಕ್ಕಂಥದ್ದನ್ನೇ ಬಯಸುವವನು. ಇತಿ ಈ ಆದ್ದರಿಂದ ಇಯಂ ಇದು ಇಂಡೈರೆಕ್ಟ್ ಆಗಿ ಒಳ ಅರ್ಥವನ್ನು ಇಟ್ಕೊಂಡು ಅಚ್ಚ ಅಸ್ಮದುಕ್ತ ಏವ ವಾಕ್ಯಾರ್ಥ ನತು ತ್ವದುಕ್ತಃ ನ ತ್ವದುಕ್ತಃ ಇತಿ ವಕ್ತುಂ ಉಪಸಂಹಾರ ವಾಕ್ಯಂ ಏವ ಪಠತಿ ಬರ್ಹಿಷ್ಮನ್ ಇತಿ. ಉಪಸಂಹಾರ ವಾಕ್ಯ ಅನುಸಾರಿ ನಾವು ಹೇಳಿದಂಥ ಅರ್ಥ ಆಗಿದೆ. ಆದ್ದರಿಂದ ಅದನ್ನೇ ಸ್ವೀಕಾರ ಮಾಡಬೇಕು. ಅಸ್ಮದುಕ್ತಃ ಏವ ವಾಕ್ಯಾರ್ಥ ಉಪಸಂಹಾರ ವಾಕ್ಯಾನುಸಾರಿತ್ವ ಗ್ರಾಹ್ಯ, ಸಂಹಾರ ವಾಕ್ಯಾನುಸಾರಿಯಾಗಿದೆ. ಆದರೆ ತ್ವದುಕ್ತಃ ಶ್ರವಣ ಮಾಡುವವನಿಗೆ ಸಂಬೋಧನೆ ಮಾಡಿದ್ದು. ಪೌರಂಜನ ಉಪಾಖ್ಯಾನಂ ಇತಿ ಪುರಂಜನ ಕಥಾರೂಪಸ್ಯ ಅಸ್ಯ ಅಧ್ಯಾಯಸ್ಯ ಸಂಜ್ಞಾ ಅಂತ. ಪೌರಂಜನೋಪಾಖ್ಯಾನ ಅಂತ ಈ 4ನೇ ಸ್ಕಂದದ ಕೊನೆಯ ಅಧ್ಯಾಯಕ್ಕೆ ಆ ಹೆಸರು. ಕೊನೆಯಲ್ಲ, ಅದರ ಹಿಂದಿನ ಅಧ್ಯಾಯಗಳು, ಆ ಅಧ್ಯಾಯಗಳಿಗೆ ಆ ಪುರಂಜನೋಪಾಖ್ಯಾನ ಅಂತ ಹೆಸರು. ಅದಕ್ಕೆ ಪೌರಂಜನೋಪಾಖ್ಯಾನ ಉಪಸಂಹಾರ ವಾಕ್ ಅಂತ ಹೇಳಿದ್ದಾರೆ. ಅಲ್ಲ, ಪ್ರಥಮ ವಿಭಕ್ತಿ. ವಿಶ್ವಂ ಭಾವಯತಿ ಇತಿ ವಿಶ್ವಭಾವನ. ಅದಕ್ಕೆ ಅವ್ರಿಗೆ ನಾರದರು ಅಂತ ಹೆಸರು. ನಾರಂ ದದಾತಿ, ನಾರಂ ದ್ಯತಿ, ನಾರಂ ದದಾತಿ ಎರಡು. ನಾರ ಅಂದರೆ ಮನುಷ್ಯನಿಗೆ ಸಂಬಂಧಪಟ್ಟದ್ದು ಅಜ್ಞಾನ, ಅದನ್ನು ದ್ಯತಿ ನಾಶ ಮಾಡ್ತಾರೆ. ನಾರ ಅಂದರೆ ಮನುಷ್ಯನಿಗೆ ಸಂಬಂಧಪಟ್ಟ ತತ್ವಜ್ಞಾನ, ದದಾತಿ ಕೊಡ್ತಾರೆ. ಎರಡು ಅಜ್ಞಾನ ಕಳೆದು ಸುಜ್ಞಾನ ಕೊಡುವವರು. ಸುಜ್ಞಾನ ಗತಿ ಇತ್ತು ಸುಖ ನೀಡುವ
ಈ ಕೃತಿಯ ನಡೆಸುವವನು. ಅತಃ ಪರೋಕ್ಷತಸ್ತತ್ವಂ ಅತ್ರ ಸರ್ವತ್ರ ಕೀರ್ತಿತಂ ಇತೋಪ್ಯಾಪಾತ ದೃಶ್ಯೋರ್ಥೋ ನಾತ್ರ ಮಾನ್ಯೋ ಮನೀಷಿಣಾಂ. ಅದರಿಂದ ಈ ಎಲ್ಲ ಪ್ರಕರಣಗಳಲ್ಲಿ ಭಯಂ ದ್ವಿತೀಯಾಭಿನಿವೇಶತಸ್ಯ ಈಶಾದಪೇತಸ್ಯ ವಿಪರ್ಯಯೋ ಸ್ಮೃತಿ ಎಂಬತಕ್ಕಂಥ ವಾಕ್ಯ ಆಗಿರ್ಬೋದು, ಅಥವಾ ಅವಿದ್ಯಮಾನೋ ವಭಾತಿ ಹಿ ದ್ವಯೋ ಧ್ಯಾತುರ್ಧಿಯ ಸ್ವಪ್ನ ಮನೋರಥೋ ಯಥಾ ಎಂಬತಕ್ಕಂಥ ವಾಕ್ಯ ಆಗಿರಲಿ, ಅಥವಾ ಅಹಂ ಭವಾನ್ನ ಚಾನ್ಯಸ್ತ್ವಂ ಇತ್ಯಾದಿ ವಾಕ್ಯಗಳಾಗಿರಲಿ, ಇದೆಲ್ಲವೂ ಕೂಡ ಏನಾಗಿದೆ, ಪರೋಕ್ಷತಃ ತತ್ವಂ ಸರ್ವತ್ರ ಕೀರ್ತಿತ, ಎಲ್ಲ ಕಡೆಯಲ್ಲೂ ಕೂಡ ರಹಸ್ಯವಾಗಿ ತತ್ವವನ್ನೇ ಹೇಳಿದ್ದಾರೆ. ಮೇಲ್ನೋಟಕ್ಕೆ ಬೇರೆ ಅರ್ಥ ತಿಳಿದು ಬರುತ್ತೆ, ಒಳಾರ್ಥ ನೋಡಿದಾಗ ರಹಸ್ಯವಾದ ಅರ್ಥ ನೋಡಿದ್ರೆ ಅದು ತತ್ವವನ್ನೇ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಸ್ಪಷ್ಟವಾಗಿದೆ. ದ್ವಿತೀಯಾಭಿನಿವೇಶತಃ ಅಂದರೆ ಜಗತ್ತಿನಲ್ಲಿ ಅಭಿಮಾನ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ, ರಹಸ್ಯ ಅರ್ಥ ದೇಹಗೇಹಾದಿಗಳಲ್ಲಿ ಕಡೆಯಲ್ಲಿಯೂ ಕೂಡ ಪರೋಕ್ಷವಾಗಿ ತತ್ವವನ್ನೇ ಹೇಳಿದ್ದಾರೆ. ಅದರಿಂದ ಆಪಾತ ದೃಶ್ಯ ಅರ್ಥ ನ ಮಾನ್ಯ. ಮೇಲ್ನೋಟಕ್ಕೆ ತಿಳಿದು ಬರುವಂಥ ಅರ್ಥ ಇದೆಯಲ್ಲ ಅದನ್ನು ಸ್ವೀಕಾರ ಮಾಡಬಾರ್ದು. ಯಾರು? ಮನೀಷಿಣ, ತಲೆ ಇದ್ದವರು. ತಲೆ ಇಲ್ಲ ಅಂತಂದರೆ ಏನು ಬೇಕಾದ್ರೂ ಸ್ವೀಕಾರ ಮಾಡಿರಿ. ಆ ಅರ್ಥ ಸ್ವೀಕಾರ ಮಾಡಿದ್ದೀರಾ ಅಂತಂದರೆ ತಲೆ ಇಲ್ಲ ಅಂತ ಅರ್ಥ ಆಗಿಬಿಡುತ್ತೆ, ಅಜ್ಞಾನಿ ಅಂತ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿವೇಕ ಉಳ್ಳವರು, ವಿಮರ್ಶೆ ಮಾಡಿ ಅರ್ಥವನ್ನು ತಿಳ್ಕೊಳ್ಳುವವರು ಈ ಪರೋಕ್ಷತಃ ತತ್ವವನ್ನು ಹೇಳಿದ್ದಾರೆ ಎಂಬುದಾಗಿ ಅರ್ಥ ಮಾಡಿಕೊಳ್ತಾರೆ. ಆಪಾತತಃ ತಿಳಿದ ಅರ್ಥವನ್ನು ಸ್ವೀಕಾರ ಮಾಡುವುದಿಲ್ಲ. ತೃತೀಯ ವಿಭಕ್ತಿ ಏಕವಚನ. ಮನೀಷಿಣ ಮಾನ್ಯ, ಮನೀಷಿ ನಾತ್ರ ಮಾನ್ಯ ಮನೀಷಿಣ. ಜಾತು ಚಿತ್ತ ಜಾತು ಚಿತ್ತಿಲ್ಲ, ಜಾತು ಮನಾಗಪಿ. ಹಾಂ, ಜಾತು ಅಂದರೆ ಯಾವಾಗಲೂ, ಯಾವ ಕಾಲದಲ್ಲಿ. 385 ಶ್ಲೋಕದಲ್ಲಿ ನನೋಪಶ್ಯಂತ್ ಅತಃ ಆದ್ದರಿಂದ ಅತ್ರ ಸರ್ವತ್ರ ಈ ಎಲ್ಲ ಭಾಗವತದ ಶ್ಲೋಕದಲ್ಲಿಯೂ ಕೂಡ ಪರೋಕ್ಷತಃ ರಹಸ್ಯವಾಗಿ ಗುಪ್ತವಾಗಿ ತತ್ವವೇ ಕೀರ್ತಿತಂ ಹೇಳಲ್ಪಟ್ಟಿದೆ. ಇತಃ ಆದ್ದರಿಂದ ಆಪಾತ ದೃಶ್ಯಾರ್ಥ ಮೇಲ್ನೋಟಕ್ಕೆ ತಿಳಿದು ಬರುವಂತಹ ಅರ್ಥವು ಮನೀಷಿಣ ಬುದ್ಧಿವಂತನಿಂದ ಅತ್ರ ಈ ಭಾಗದಲ್ಲಿ ನ ಮಾನ್ಯ ಸ್ವೀಕಾರ ಮಾಡಲ್ಪಡ್ತಕ್ಕದ್ದಲ್ಲ. ಅತಃ ಪೌರಂಜನೋಪಾಖ್ಯಾನದ ಈ ಪರೋಕ್ಷ ಪ್ರಿಯ ಪಾರೋಕ್ಷಣ ಪ್ರಕೀರ್ತಿತಮೆಂಬುದಾಗಿ ಹೇಳಿರೋದರಿಂದ ಅತ್ರ ಸರ್ವತ್ರ ಈ ಪುರಂಜನೋಪಾಖ್ಯಾನದ ಎಲ್ಲ ಕಡೆಯಲ್ಲಿಯೂ ಪರೋಕ್ಷತಃ ರಹಸ್ಯವಾಗಿಯೇ ತತ್ವವು ಕೀರ್ತಿತಂ ಹೇಳಲ್ಪಟ್ಟಿದೆ. ಇತಃ ಆದ್ದರಿಂದ ಇತೋಪಿ ಈ ಕಾರಣದಿಂದಲೂ ಆಪಾತ ದೃಶ್ಯ ಅರ್ಥ ಮೇಲ್ನೋಟಕ್ಕೆ ತಿಳಿದು ಬರುವಂತಹ ಅರ್ಥವು ಮನೀಷಿನ ಜ್ಞಾನಿಯಾದವನಿಂದ ನ ಅತ್ರ ಈ ಪುರಂಜನೋಪಾಖ್ಯಾನದಲ್ಲಿ ನ ಮಾನ್ಯ ಅಥವಾ ಈ ಭಾಗವತದಲ್ಲಿ ನ ಮಾನ್ಯ ಸ್ವೀಕಾರ ಮಾಡಲ್ಪಡ್ತಕ್ಕದ್ದಲ್ಲ. ಅತಃ ಉಪಸಂಹಾರ ಆಧಾರಿತ್ವ ಉಪಸಂಹಾರಕ್ಕೆ ಅನುಗುಣವಾಗಿದೆ ಪೂರ್ವಭಾಗ. ಆದ್ದರಿಂದಲೂ ಸರ್ವತ್ರ ಪೂರ್ವವಾಕ್ಯೇಶ್ವಪಿ ಹಿಂದಿನ ಎಲ್ಲ ವಾಕ್ಯಗಳಲ್ಲಿಯೂ ಕೂಡ ಪಾರೋಕ್ಷಂ ತತ್ವಸ್ಯ ಸಾಕ್ಷಾತ್ ಅದೃಶ್ಯತ್ವೇನ ನಿಗೂಹಿತತ್ವಂ ಅಂತ. ಪಾರೋಕ್ಷ ಅಂದ್ರೇನು? ತತ್ವವನ್ನು ಸಾಕ್ಷಾತ್ತಾಗಿ ಹೇಳಲ್ಲ, ಸಾಕ್ಷಾತ್ ಅದೃಶ್ಯತ್ವೇನ ಸಾಕ್ಷಾತ್ತಾಗಿ ತಿಳಿಯದ ಹಾಗೆ ನಿಗೂಹಿತತ್ವಂ ಅದು ಮುಚ್ಚ. ಇತಃ ಪಾರೋಕ್ಷೇಣೇವ ತತ್ವ ನಿರೂಪಕತ್ವ ಇದೆಲ್ಲವೂ ಕೂಡ
ಪರೋಕ್ಷವಾಗಿ ನಿಗೂಢವಾಗಿ ರಹಸ್ಯವಾಗಿ ಅರ್ಥವನ್ನು ಹೇಳ್ತಾ ಇದೆ. ಆದ್ದರಿಂದಾಗಿ ಮನೀಷಿಯಾದವನು ಜ್ಞಾನಿಯಾದವನು ಅವನು ಆಪಾತತಃ ತಿಳಿದು ಬರುವ ಅರ್ಥವನ್ನು ಒಪ್ಪಿಕೊಳ್ಳಬಾರದು. ಅಹಂ ಭವಾನ್ನ ಚೇತ್ಯೇಕಂ ವಾಕ್ಯಂ ವಾತ್ರ ವಿಭಿದ್ಯತೆ ತೇನ ಹಂಸಾಂತರಾಭೇದಂ ಹಂಸರಾಟ್ ಸ್ವಸ್ಯ ನಿಹ್ನುತೆ. ಹೇಳ್ತಾರೆ ಅಹಂ ಭವಾನ್ ಚಾನ್ಯಸ್ತ್ವಂ ಅಹಂ ಏನು ತ್ವಮೇವಾಹಂ ವಿಚಕ್ಷ್ವಭೋಹ ಅಂತಿದೆಯಲ್ಲ, ಈ ವಾಕ್ಯ ಇದು ಕೂಡ ರಹಸ್ಯವಾದ ಅರ್ಥವನ್ನು ಹೇಳ್ತಾ ಇದೆ. ಹಾಗಾದರೆ ಹೇಗೆ ಅರ್ಥ ಮಾಡಬೇಕು ಅಂತಂದರೆ, ವಾಕ್ಯ ಎಲ್ಲಿಗೆ ನಿಲ್ಲಿಸಬೇಕು, ಎಲ್ಲಿ ಕಾಮ ಹಾಕಬೇಕು, ಕಾಮ ಇದ್ದಲ್ಲೆಲ್ಲ ಕಾಮ ಹಾಕಬಾರ್ದು. ಏನು ಹಂಗಂದರೆ ಇಚ್ಛೆ ಬಂದಲ್ಲಿ ಕಾಮ ಹಾಕಬಾರ್ದು. ಕಾಮ ಅಂದರೆ ಕನ್ನಡದ ಕಾಮ ಅಥವಾ ಸಂಸ್ಕೃತದ ಕಾಮ ಅಂದರೆ ಇಚ್ಛೆ ಅಂತ ಅರ್ಥ. ಇಂಗ್ಲೀಷದ ಕಾಮ ಅದು ಕಾಮ ಇದ್ದಲ್ಲಿ ಕಾಮ ಹಾಕಬಾರ್ದು, ಇಚ್ಛೆ ಬಂದಲ್ಲಿ ಕಾಮ ಹಾಕಬಾರ್ದು ಅಂತ ಅರ್ಥ. ಎಲ್ಲಿ ಹಾಕಬೇಕು ಅದಕ್ಕೆ ಹೇಳ್ತಾರೆ ಅಹಂ ಭವಾನ್ ನಚ, ಅಲ್ಲಿ ಕಾಮ ಹಾಕಬೇಕು. ಅಹಂ ಭವಾನ್ ಅಂತ ಕಾಮ ಹಾಕೋದಲ್ಲ, ಅಹಂ ಭವಾನ್ ನಚ ಇತ್ಯೇಕಂ ವಾಕ್ಯಂ ಅಂತ ಈ ರೀತಿಯಾದ ವಾಕ್ಯ ಇಟ್ಕೊಳ್ಬೇಕು. ಅದರಿಂದ ಅನ್ಯಃ ತ್ವಂ ಅಂತ ಅಂದರೆ ನೀನು ಬೇರೆ ಆಗಿದ್ದೀಯಾ ಅಂತ. ಅಷ್ಟೇ ಅಲ್ಲ, ತ್ವಮೇವಾಹಂ ನಾ, ನೀನೇ ನಾನಲ್ಲ ಅಂತ ಈ ರೀತಿಯಲ್ಲಿ ಬೋಧಕವಾದಂಥ ಹಂಸ ಇದೆಯಲ್ಲ, ಅದು ಹಂಸಾಂತರ ಅಭೇದಂ. ಇನ್ನೊಂದು ಹಂಸದ ಅಂದರೆ ಬೋಧ್ಯವಾದ ಹಂಸಕ್ಕೂ ಬೋಧಕವಾದ ಹಂಸಕ್ಕೂ ಅಭೇದವನ್ನು ನಿನ್ನುತೆ ಅದು ಮುಚ್ಚಿಡ್ತಾ ಇದೆ. ಮೇಲ್ನೋಟಕ್ಕೆ ಅಭೇದ ಹೇಳಿದಂತೆ ಕಾಣಿಸ್ತಾ ಇದೆ, ಆದರೆ ಅಭೇದವನ್ನು ಮುಚ್ಚಿಟ್ಟಿದೆ. ಹೇಗೆ? ಅಹಂ ಭವಾನ್ ನಚ ಎಂಬುದಾಗಿ ಅದನ್ನು ಅದು ಮುಚ್ಚಿಟ್ಟಿದೆ ಅಂತ ಹೇಳ್ತಾರೆ. ಅತ್ರ ಅಹಂ ಭವಾನ್ ನಚಾನ್ಯಸ್ತ್ವಂ ತ್ವಮೇವಾಹಂ ವಿಚಕ್ಷ್ವಭೋಹ ಎಂತಕ್ಕಂಥ ವಾಕ್ಯದಲ್ಲಿ ಭವಾನ್ ನೀನು, ಅಹಂ ಚ ಅಲ್ಲ, ಇತಿ ಏಕಂ ವಾಕ್ಯ, ಇದು ಒಂದು ವಾಕ್ಯವು. ಈ ರೀತಿಯಲ್ಲಿ ವಿಭಿದ್ಯತೆ ಪದಚ್ಛೇದ ವಿಭಾಗ ಮಾಡಲ್ಪಡ್ತಾ ಇದೆ. ತೇನ ಈ ವಿಭಾಗದಿಂದ ಹಂಸರಾಟ್, ಹಂಸದಲ್ಲಿ ರಾಜನಾದ ಪರಮಾತ್ಮ ಹಂಸವು ಸ್ವಸ್ಯ ತನಗೆ ಹಂಸಾಂತರ ಅಭೇದಂ, ಈ ವೈದರ್ಭ್ಯ ಎಂತಕ್ಕಂಥ ಹಂಸದಿಂದ ಅಭೇದವನ್ನು ನಿನ್ಹುತೆ ನಿರಾಕರಣೆ ಮಾಡ್ತಾ ಇದ್ದಾನೆ. ಅತ್ರ ಅಹಂ ಭವಾನ್ ನಚಾನ್ಯಸ್ತ್ವಂ ಎಂತಕ್ಕಂತಹ ಈ ಶ್ಲೋಕದಲ್ಲಿ ಅಹಂ ಭವಾನ್ ನಚ ಇತಿ ಏಕಂ ವಾಕ್ಯಂ ವಿಭಿದ್ಯತೆ. ಅಹಂ ನಾನು, ಭವಾನ್ ನೀನು, ನಚ ಅಲ್ಲ ಇತಿ ಈ ರೀತಿಯಲ್ಲಿ ಏಕಂ ವಾಕ್ಯಂ ಒಂದು ವಾಕ್ಯವು ವಿಭಿದ್ಯತೆ ವಿಭಾಗ ಮಾಡಲ್ಪಡ್ತಾ ಇದೆ. ತೇನ ಈ ರೀತಿಯಾಗಿ ವಿಭಾಗ ಮಾಡಿರೋದ್ರಿಂದ ಹಂಸರಾಟ್ ಹಂಸರಾಜನಾದ ಪರಮಾತ್ಮನೂ ಸ್ವಸ್ಯ ತನಗೆ ಹಂಸಾಂತರ ಅಭೇದಂ ವೈದರ್ಭೀಯ ರೂಪದಲ್ಲಿರುವ ಹಂಸದ ಅಭೇದವನ್ನು ನಿನ್ಹುತೆ ನಿರಾಕರಣೆಯನ್ನು ಮಾಡ್ತಾ ಇದ್ದಾನೆ. ಅಧುನಾ ಪರಾಯುಧೇನೇವ ಪರಂ ಖಂಡಯಿತು ಪ್ರಕಾರಾಂತರೇಣ ಶ್ಲೋಕಂ ಯೋಜಯತಿ. ಅವರ ಆಯುಧದಿಂದಲೇ ಅವರನ್ನು ಸಾಯಿಸೋದು. ನೀವೇನು ಹೇಳಿದ್ರಿ? ಅಹಂ ಭವಾನ್ ನ ಚಾನ್ಯಸ್ತ್ವಂ ತ್ವಮೇವಾಹಂ ವಿಚಕ್ಷ್ವಭೋಹೋ ಅಂತ ಈ ಶ್ಲೋಕ ಜೀವಬ್ರಹ್ಮರಿಗೆ ಅಭೇದವನ್ನು ಹಂಸರೂಪಿಯಾದಂತಹ ವ್ಯಕ್ತಿ ಹೇಳಿದ್ದಾನೆ. ಅದಕ್ಕೆ ಇದು ನೀವು ಹೇಳಿದ್ರಲ್ಲ, ಈ ವಾಕ್ಯವನ್ನು ಇಟ್ಕೊಂಡೆ ಅಭೇದ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಪರಾಯುಧೇನೇವ ಅವರು ಐಕ್ಯ ಪ್ರತಿಪಾದನೆ ಮಾಡಲಿಕ್ಕೆ ಯಾವ ಶ್ಲೋಕವನ್ನು ಹೇಳಿದ್ದಾರೋ ಆ ಶ್ಲೋಕ ಅದೇ ಆಯುಧ. ಆ ಆಯುಧದಿಂದಲೇ ಪರಂ ಖಂಡಯಿತು ಅವರನ್ನು ನಿರಾಕರಣೆ ಮಾಡಲಿಕ್ಕೋಸ್ಕರ ಪ್ರಕಾರಾಂತರೇಣ ಶ್ಲೋಕಂ ಯೋಜಯಿತು. ಆ ಶ್ಲೋಕಕ್ಕೆ ಬೇರೆ ರೀತಿಯಲ್ಲಿ ಅನ್ವಯವನ್ನು ತೋರಿಸ್ತಾ ಇದ್ದಾರೆ. ಶ್ಲೋಕೆ ಅತ್ರ ಅಂದರೆ ಶ್ಲೋಕದಲ್ಲಿ, ತೇನ ವಾಕ್ಯೇನ ಅಂತ ಅರ್ಥ. ಆ ವಾಕ್ಯದಿಂದ ಹಂಸಾಂತರ ಅಭೇದಂ ಅಂದರೆ ಜೀವಾಖ್ಯ ಹಂಸ ಅಭೇದಂ, ಜೀವ ಎಂಬತಕ್ಕಂಥ ಹಂಸದ ಅಭೇದವನ್ನು ನಿನ್ಹುತೆ ಅಂದರೆ ನಿರಾಕರೋತಿ ಅಂತ. ನನಗೂ ನಿನಗೂ ಅಭೇದ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಘಟಪಟೋನ ಇತ್ಯುಕ್ತೆ ಘಟಪಟ ಅಭೇದ ನಿವೃತ್ತಿ ರೂಪ ಅನ್ಯೋನ್ಯಾಭಾವ ಸಿದ್ಧಿವತ್ ಅಹಂ ಭವಾನ್ನೈವ ಇತ್ಯುಕ್ತೇಪಿ ಅಹಂ ಪದಾರ್ಥ ರೂಪೇ ಪರಮಾತ್ಮನಿ ಭವಚ್ಛಬ್ದೋದಿತ ಜೀವಾಕ್ಯ ಹಂಸ ಅಭೇದ ನಿವೃತ್ತಿ ರೂಪ ಅನ್ಯೋನ್ಯಾಭಾವ ಸಿದ್ಧಿ ಇತಿ ಭಾವ. ನಾವು ಲೋಕದಲ್ಲಿ ವ್ಯವಹಾರ ಮಾಡ್ತೇವೆ. ಘಟಃ ಪಟೋನ ಅಂತ, ಘಟವು ಪಟ ಅಲ್ಲ ಅಂತ. ಘಟಃ ಪಟೋನ ಅಂದರೆ ಏನರ್ಥ? ಘಟವು ಪಟ ಅಲ್ಲ. ಹಾಗಾದರೆ ಘಟಕ್ಕೆ ಪಟದಿಂದ ಅಭೇದ ಇಲ್ಲ.
ಅಭೇದ ಇಲ್ಲ ಅಂದರೆ ಅನ್ಯೋನ್ಯಾಭಾವ ಇದೆ. ಅನ್ಯೋನ್ಯಾಭಾವ ಅಂದರೆ ಅದಕ್ಕಿಂತ ಇದು ಬೇರೆ, ಇದಕ್ಕಿಂತ ಅದು ಬೇರೆ ಅಂದರೆ ಭೇದ ಅಂತ ಅರ್ಥ. ಅನ್ಯೋನ್ಯ ಅಭಾವ, ಇದು ಅದಲ್ಲ, ಅದು ಇದಲ್ಲ ಅಂತ. ಪರಸ್ಪರ ವಿಲಕ್ಷಣ ರೂಪ, ವಿರುದ್ಧ ರೂಪ ಅಂತ ಅನ್ಯೋನ್ಯಾಭಾವ ಅಂತ. ಹಾಗಾದರೆ ಪ್ರಕೃತದಲ್ಲಿ ಘಟಪಟೋನ ಎಂಬತಕ್ಕಂತಹ ಉದಾಹರಣೆಯಲ್ಲಿ ಹೇಗೆ ಘಟಪಟಗಳಿಗೆ ಪರಸ್ಪರ ಅನ್ಯೋನ್ಯಾಭಾವ ರೂಪವಾದ ಭೇದ ಸಿದ್ಧವಾಗುತ್ತೋ, ಯಾಕೆ ಸಿದ್ಧವಾಗುತ್ತೆ ಅಂತಂದರೆ ಘಟಪಟ ಅಭೇದ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲೂ ಕೂಡ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ, ಅಹಂ ಭವಾನ್ ನಚ. ಅಹಂ ಶಬ್ದವಾಚ್ಯನಾದ ಪರಮಾತ್ಮ, ಭವಾನ್ ಶಬ್ದವಾಚ್ಯನಾದ ಜೀವ, ಅವರಲ್ಲಿ ನಚ ಪರಸ್ಪರ ಅಭೇದ ನಿವೃತ್ತಿ, ಅರ್ಥಾತ್ ಅನ್ಯೋನ್ಯಾಭಾವ ರೂಪವಾದ ಭೇದ ಇದೆ ಅಂತ ಹೇಳ್ತಾ ಇದ್ದಾನೆ. ಘಟಃ ಪಟೋನ ಇತ್ಯುಕ್ತೆ ಈ ರೀತಿಯಲ್ಲಿ ಶಬ್ದ ಪ್ರಯೋಗ ಮಾಡಿದಾಗ ಘಟಪಟ ಅಭೇದ ನಿವೃತ್ತಿ ರೂಪ. ಘಟಪಟಗಳಲ್ಲಿ ಅಭೇದ ಇಲ್ಲ ಅಂದರೆ ಅನ್ಯೋನ್ಯಾಭಾವ ಸಿದ್ಧಿ. ಅನ್ಯೋನ್ಯಾಭಾವ ಅಂದರೆ ಭೇದ ಸಿದ್ಧವಾಗುವಂತೆ ಅಹಂ ಭವಾನ್ ನವೈ, ಅಹಂ ಭವಾನ್ ನೈವ, ನಾನು ನೀನಲ್ಲವೇ ಅಲ್ಲ, ನಚ ಅನ್ನೋದಕ್ಕೆ ನೈವ ಅಂತ ಹೇಳಿದ್ದಾರೆ. ನಚ ಚ ಶಬ್ದದ ಅರ್ಥ ಏವ ಅಂತ. ಈ ರೀತಿಯ ಹೇಳಿದಾಗಲೂ ಕೂಡ ಅಹಂ ಪದಾರ್ಥ ಯಾರು? ಪರಮಾತ್ಮ. ಅವನಲ್ಲಿ ಭವಶಬ್ದವಾಚ್ಯ ಜೀವ ಎಂಬತಕ್ಕಂಥ ಹಂಸದಿಂದ ಅಭೇದ ನಿವೃತ್ತಿ, ಅಭೇದ ಇಲ್ಲ ಅಂತ. ಅದರಿಂದ ಅನ್ಯೋನ್ಯಾಭಾವವನ್ನು ಹೇಳಿದಂತೆ ಆಯಿತು. ಅನ್ಯಸ್ತ್ವಮಿತ್ಯನ್ಯದೇವ ವಾಕ್ಯಂತೇನಾತ್ಮಭಿನ್ನತಾಂ ತಸ್ಯ ಬ್ರವೀತಿ ಹಂಸೋಸೌ ತ್ವಮೇವಾಹಂ ವಿಚಕ್ಷ್ವಭೋಃ ಇತಿ ವಾಕ್ಯಾಂತರೇಣಾಸೌ ತ್ವಮೇವ ತ್ವಯ್ಯಹಂ ಮತಿಂ ಕುರು ನಾನ್ಯೇಷ್ವಿತಿ ಬ್ರೂತೆ ಸ್ಪಷ್ಟಂ ತರ್ಹ್ಯಾವಯೋರ್ಭಿದಾ ಕುತೋ ನ ದೃಶ್ಯತೆ ಸರ್ವೈಃ ಇತಿ ಶಂಕಾಂತರೇ ಸತಿ ತಸ್ಮಾದುಕ್ತರವಾಕ್ಯೇನ ಆಂ ಶಂಕಾಂ ಪ್ರತಿಷೇಧತಿ. ಇಲ್ಲಿ ಮೊದಲನೇ ವಾಕ್ಯ ಸರಿ, ಏನಂತ? ಅಹಂ ಭವಾನ್ ನಚ ಅಂತಾಯಿತು. ಮುಂದೇನಿದೆ ಅಂತಂದರೆ ಅನ್ಯಃ ತ್ವಂ ಅಂತಿದೆ. ಅನ್ಯಃ ತ್ವಂ ಅಂದರೆ ಏನರ್ಥ? ಅದಕ್ಕೆ ನೀನು ನಾನು ಬೇರೆಯೇ ಅಂತ ಅರ್ಥ. ಅನ್ಯಃ ತ್ವಂ ಇತ್ತಿ ಅನ್ಯದೇವ ವಾಕ್ಯಂ ಅಂತ. ಈ ವಾಕ್ಯವೇ ಬೇರೆ. ಮೊದಲನೇ ವಾಕ್ಯ ಹೇಳಿದ್ದು ಅಹಂ ಭವಾನ್ ನಚ, ಎರಡನೇದು ಅನ್ಯಃ ತ್ವಂ, ಮೂರನೇದು ತ್ವಮೇವ ಅಹಂ ಅಂತ. ಹಾಗಾದರೆ ಅನ್ಯಃ ತ್ವಂ ನೀನು ಬೇರೆ ಅಂದರೆ ಹೇಳಿದಂತೆ ಆಯಿತು. ತೇನ ಆತ್ಮಭಿನ್ನತಾಂ ತಸ್ಯ ಬ್ರವೀತ್. ಆ ಬೋಧ್ಯವಾದ ಹಂಸ ಆತ್ಮ ಪರಮಾತ್ಮನಿಗಿಂತ ಬೇರೆ ಅಂತ ಹೇಳಿದೆ. ಅನ್ಯಃ ತ್ವಂ ನೀನು ಬೇರೆ, ನಾನಲ್ಲ ಅಂದರೆ ನನ್ನಿಂದ ನೀನು ಬೇರೆ ಅಂತ ಹೇಳಿದೆ. ಮೂರನೇ ತ್ವಮೇವ ಅಹಂ ಅಂತಿದೆಯಲ್ಲ ಅಂತಂದರೆ ಅದಕ್ಕೆ ಏನರ್ಥ ಅಂತಂದರೆ ನೀನು ಅಂತಲೇ ತಿಳ್ಕೊ. ತ್ವಂ ಅಂದರೆ ತ್ವಯಿ ಅಂತ ಅರ್ಥ. ತ್ವಂ ಅಂದರೆ ತ್ವಯಿ, ನಿನ್ನಲ್ಲಿ ಅಹಂ ವಿಚಕ್ಷ್ವ, ನಿನ್ನಲ್ಲಿ ನೀನು ಅಂತ ಭಾವ ಅಂತ ಅನ್ಕೋ, ನನ್ನಲ್ಲಿ ನೀನು ಭಾವ ಅಂತ ಅನ್ಕೋಬೇಡ. ಯಾಕೆ? ಅಹಂ ಭವಾನ್ ನಚ, ನೀನು ನಿನ್ನಲ್ಲಿ ನೀನು ಅಂತ ಅನ್ಕೋ, ನಿನ್ನಲ್ಲಿ ನೀನು ಅಂತ ಅನ್ಕೋ, ಹೊರತು ನನ್ನಲ್ಲಿ ನೀನು ಅಂತ ಅನ್ಕೊಳ್ಬೇಡ ಅಂತ ತ್ವಂ ಅಂತಿದೆಯಲ್ಲ. ಸಪ್ತಸು ಪ್ರಥಮ, 7 ವಿಭಕ್ತಿ ಅರ್ಥದಲ್ಲಿ ಪ್ರಥಮ ವಿಭಕ್ತಿ ಇದೆ. ಅಂದರೆ ತ್ವಯಿ ಅಹಂ. ಯಾರಲ್ಲಿ ಅಹಂ ಅಂತ ಜ್ಞಾನ ಮಾಡಬೇಕು? ಈಗ ಪರಮಾತ್ಮನಲ್ಲಿ ಅಹಂ ಅಂತ ಅಹಂ ಬ್ರಹ್ಮಾಸ್ಮಿನ್ ಮಾಡಬೇಕು ಅಂದ್ರೆ ಅಲ್ಲ, ಜೀವನಲ್ಲಿ ಅಹಂ ಎಂಬತಕ್ಕಂಥ ಬುದ್ಧಿ ಮಾಡಬೇಕು. ಪರಮಾತ್ಮನಲ್ಲಿ ಅಹಂ ಅಂತ ಮಾಡಬಾರ್ದು. ತ್ವಯಿ ಅಂದರೆ ನಿನ್ನಲ್ಲಿ, ನೀನು ಅಂದರೆ ಜೀವನಲ್ಲಿ ನೀನು ಅಂತ ಅನ್ಕೋ, ನಾನು ಅಂತ ಅನ್ಕೋ. ಜೀವನನ್ನು ನಾನು ಅಂತ ಅನ್ಕೋ, ಮತ್ತು ಯಾರನ್ನು ಅನ್ಕೋಬಾರ್ದು? ಪರಮಾತ್ಮನ ನಾನು ಅಂತ ಅನ್ಕೋಬೇಡ. ನಾನು ಅಂತ ಅನ್ಕೊಳ್ಬೇಕು. ಯಾರನ್ನು ಅನ್ಕೊಳ್ಬೇಕು? ಅಹಂ ಬ್ರಹ್ಮಾಸ್ಮಿ ಅಂತ ಬ್ರಹ್ಮನೇ ಅಹಂ ಅಂತ ಅನ್ಕೊಳ್ಬೇಕಾ? ಜೀವನನ್ನೇ ಅಹಂ ಅಂತ ಅನ್ಕೊಳ್ಬೇಕು. ಹೀಗೆ ಸರಿ, ನಮ್ಮಿಬ್ಬರಲ್ಲಿ ಭೇದ ಇದೆ ಅಂತಾದರೆ ಯಾಕೆ ಎಲ್ಲರಿಗೂ ಗೊತ್ತಾಗಲ್ಲ? ಇಲ್ಲಿದೆಯಲ್ಲ, ಇಲ್ಲಿ ಜೀವಾತ್ಮನೂ ಇದ್ದಾನೆ, ಪರಮಾತ್ಮನೂ ಇದ್ದಾನೆ ಅಲ್ವಾ? ಹಾಗಾದರೆ ಇಲ್ಲಿರುವ ನನ್ನಲ್ಲಿ ನೀನು ಅಂತ ತಿಳ್ಕೊಬೇಡ, ನಿನ್ನಲ್ಲಿ ನೀನು ಅಂತ ತಿಳ್ಕೊ. ಈ ದೇಹದಲ್ಲಿ ಜೀವಾತ್ಮ ಇದ್ದಾನೆ, ಪರಮಾತ್ಮನೂ ಇದ್ದಾನೆ. ಈ ದೇಹದಲ್ಲಿರುವ ನೀನು ಅಂತ ತಿಳ್ಕೊ, ನನ್ನನ್ನು ನೀನು ಅಂತ ತಿಳ್ಕೊಬೇಡ. ಅಲ್ಲಿ ಈ ರೀತಿಯಾದಂಥ ಭೇದ ಯಾಕೆ ಎಲ್ಲರಿಗೂ ಗೊತ್ತಾಗಲ್ಲ?
ಕುತೋ ನ ದೃಶ್ಯತೆ ಸದಿಂದ ಹೇಳ್ತಾ ಇದ್ದಾರೆ. ಕ್ಷೀರಾಂತರ್ ನೀರಮಿವ ಅಂತ. ನೀರು ಹಾಲಿನಲ್ಲಿ ಸೇರಿದೆ, ಹಾಲಿನಲ್ಲಿ ಸೇರಿದ ಜೀವನಲ್ಲಿ ಪರಮಾತ್ಮ ಇದ್ದಾನೆ, ಜೀವನಿಗೆ ನಿಯಾಮಕನಾಗಿದ್ದಾನೆ. ಪರಮಾತ್ಮನಲ್ಲಿ ಜೀವ ಇದ್ದಾನೆ, ಪರಮಾತ್ಮನನ್ನು ಆಶ್ರಯಿಸಿಕೊಂಡಿದ್ದಾನೆ. ಎರಡೂ ಸರಿ. ಅದರಿಂದ ನೀರಿನಲ್ಲಿ ಹಾಲು ಬೆರೆತಂತೆ, ಹಾಲಿನಲ್ಲಿ ನೀರು ಬೆರೆತಂತೆ. ಹಾಲು ಪರಮಾತ್ಮ, ನೀರು ಜೀವ. ನೀರು ಅಂದರೆ ಕರ್ಮ, ಕರ್ಮ ಮಾಡುವವನು, ಕರ್ಮ ಬಂಧನವುಳ್ಳವನು ಜೀವ. ಹಾಲಿನಂತೆ ಶುದ್ಧನಾದವನು ಪರಮಾತ್ಮ. ಈ ಹಾಲಿನ ಜೊತೆಯಲ್ಲಿ ನೀರು ಬೆರೆತಿದೆ, ಅರ್ಥಾತ್ ಪರಮಾತ್ಮನಲ್ಲಿ ಜೀವ ಇದ್ದಾನೆ. ಅಥವಾ ನೀರಿನ ಜೊತೆಯಲ್ಲಿ ಹಾಲು ಬೆರೆತಿದೆ ಅಂದರೆ ಜೀವನ ಒಳಗಡೆ ಪರಮಾತ್ಮ ನಿಯಾಮಕನಾಗಿದ್ದಾನೆ. ಆದ್ದರಿಂದ ಗೊತ್ತಾಗಲ್ಲ ಜೀವ ಪರಮಾತ್ಮ. ಯಾಕೆ ಎಲ್ರಿಗೂ ಗೊತ್ತಾಗಲ್ಲ ಇಲ್ಲಿ ಅಂತಂದರೆ, ದ್ವಾಸುಪರ್ಣಾಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೇ ಅಂತ ಯಾಕೆ ಗೊತ್ತಾಗಲ್ಲ ಅಂತಂದರೆ, ಅದಕ್ಕೆ ಹೇಳ್ತಾರೆ, ಅದು ಮುಂದಿನ ಶ್ಲೋಕದಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ. ಹಾಲು ನೀರು ಬೆರೆತಂತೆ. ಅಹಂ ಭವಾನ್ ನಚಾನ್ಯಸ್ತ್ವಂ ಎಂಬತಕ್ಕಂಥ ಶ್ಲೋಕದಲ್ಲಿ ಅಹಂ ಭವಾನ್ ನಚ ಅಂತ ಒಂದು ವಾಕ್ಯ. ಎರಡನೇದು ಅನ್ಯಃ ತ್ವಂ ಎಂಬುದಾಗಿ ಅನ್ಯದೇವ ವಾಕ್ಯಂ, ಇದು ಬೇರೆಯೇ ವಾಕ್ಯ. ತೇನ ಈ ವಾಕ್ಯದಿಂದ ಆತ್ಮಭಿನ್ನತಾಂ ಆ ಪರಮಾತ್ಮನಿಂದ ಭೇದವನ್ನು ತಸ್ಯ ಆ ಬೋಧ್ಯವಾದ ಹಂಸಕ್ಕೆ ಬ್ರವೀತಿ ಹೇಳ್ತಾ ಇದ್ದಾನೆ. ಇತಿ ಈ ರೀತಿಯಾಗಿ ಭೋಹೋ ಎಲೈ ಬ್ರವೀತಿ ಹೇಳ್ತಾ ಇದ್ದಾನೆ. ಹಾಗೆ ಭೋಹೋ ಎಲೈ ಜೀವಹಂಸವೇ ಅಂಥೇಳಿ ತ್ವಮೇವ ಅಹಂ ವಿಚಕ್ಷ್ವ ಏನರ್ಥ, ಈ ಇತಿ ವಾಕ್ಯಾಂತರೇಣ ಈ ಇನ್ನೊಂದು ವಾಕ್ಯ ತ್ವಮೇವ ಅಹಂ ವಿಚಕ್ಷ್ವ ಭೋಹೋ ಅಂತ ಇನ್ನೊಂದು ವಾಕ್ಯ. ಅದರಿಂದ ತ್ವಮೇವ ಅಹಂ ವಿಚಕ್ಷ್ವ ಎಂಬತಕ್ಕಂತಹ ಈ ಇನ್ನೊಂದು ವಾಕ್ಯದಿಂದ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಅಸೌ ಈ ಪರಮಾತ್ಮ ಹಂಸವು ತ್ವಂ ಏವ ನೀನೇ ಅಂದರೆ ನಿನ್ನಲ್ಲಿ, ಅಹಮ್ಮತಿ ಅಸೌ ಅಂತಂದರೆ ಬ್ರವೀತಿ ಅಲ್ಲಿಗೆ ಅನ್ವಯ. ಈ ಹಂಸ ಹೇಳ್ತಾ ಇದೆ ಏನಂತ ಅಂತಂದರೆ, ತ್ವಯಿ ತ್ವಮೇವ ಅನ್ನೋದಕ್ಕೆ ನಿನ್ನಲ್ಲಿ ಅಂತ ಅರ್ಥ, ತ್ವಯಿ ಅಂತ ಅರ್ಥ. ನಿನ್ನಲ್ಲಿ ಅಹಮ್ಮತಿಂ ನಾನು ಎಂಬತಕ್ಕಂತಹ ಬುದ್ಧಿಯನ್ನು ಕುರು ತಂದುಕೋ. ಅನ್ಯೇಷು ಬೇರೆಯವರಲ್ಲಿ ನಾನು ಎಂಬತಕ್ಕಂತಹ ಬುದ್ಧಿಯನ್ನು ತಂದುಕೊಳ್ಬೇಡ. ಇತಿ ಈ ರೀತಿಯಲ್ಲಿ ಅಸೌ ಸ್ಪಷ್ಟಂ ಬರುತ್ತೆ ಅಲ್ಲಿಗನ್ವಯ. ಈ ಹಂಸವು ಪರಮಾತ್ಮ ಹಂಸವು ಸ್ಪಷ್ಟವಾಗಿ ಹೇಳ್ತಾ ಇದೆ. ತರ್ಹಿ ಹಾಗಾದರೆ ಆವಯೋಹೋ ನಮ್ಮಿಬ್ಬರ ಭೇದವು ಸರ್ವೈಹಿ ಎಲ್ಲರಿಂದಲೂ ಕೂಡ ಕುತಃ ಯಾಕೆ ನ ದೃಶ್ಯತೆ ತಿಳಿಯಲ್ಪಡ್ತಾ ಇಲ್ಲ. ಇತಿ ಈ ರೀತಿಯಲ್ಲಿ ಶಂಕಾಂತರೇ ಸತಿ ಇನ್ನೊಂದು ಶಂಕೆ ಬಂದರೆ, ತಸ್ಮಾದುತ್ತರ ವಾಕ್ಯೇನ ಈ ವಾಕ್ಯಕ್ಕಿಂತ ಮುಂದಿನ ವಾಕ್ಯದಿಂದ, ತಸ್ಮಾತ್ ಈ ವಾಕ್ಯಕ್ಕಿಂತ ಮುಂದಿನ ವಾಕ್ಯದಿಂದ ತಾಂ ಶಂಕಾಂ ಈ ಪ್ರಶ್ನೆಯನ್ನು ಪ್ರತಿಷೇಧತಿ ಪರಿಹರಿಸ್ತಾ ಇದ್ದಾರೆ. ಅನ್ಯಃ ತ್ವಂ ಇತಿ ಅನ್ಯದೇವ ವಾಕ್ಯಂ ಅಹಂ ಭವಾನ್ ನಚಾನ್ಯಸ್ತ್ವಂ ಎಂಬತಕ್ಕಂತಹ ಈ ಶ್ಲೋಕದಲ್ಲಿ ಅನ್ಯಃ ತ್ವಂ ಎಂಬತಕ್ಕಂಥದ್ದು ಅನ್ಯದೇವ ವಾಕ್ಯಂ ಬೇರೆಯೇ ವಾಕ್ಯ. ತೇನ ಈ ವಾಕ್ಯದಿಂದ ಅಸೌ ಹಂಸಃ ಈ ಬೋಧಕನಾದಂತಹ ಹಂಸವು ತಸ್ಯ ಬೋಧ್ಯನಾದ ಜೀವಹಂಸಕ್ಕೆ ಆತ್ಮಭಿನ್ನತಾಂ ತನ್ನಿಂದ ಭೇದವನ್ನು ಬ್ರವೀತಿ ಹೇಳ್ತಾ ಇದ್ದಾನೆ. ಹಾಗೆ ತ್ವಮೇವ ಅಹಂ ವಿಚಕ್ಷ್ವಭೋಹೋ ಇತಿ ವಾಕ್ಯಾಂತರೇಣ ಅಂತ ಇನ್ನೊಂದು ವಾಕ್ಯದಿಂದ ತ್ವಮೇವ ಅದಕ್ಕರ್ಥ ತ್ವಯಿ ನಿನ್ನಲ್ಲಿಯೇ ಅಹಮ್ಮತಿಂ ನಾನು ಎಂಬತಕ್ಕಂತಹ ಬುದ್ಧಿಯನ್ನು ಕುರು ಮಾಡು, ಅನ್ಯೇಷು ಉಳಿದವರಲ್ಲಿ ಅಹಮ್ಮತಿಂ ನಾನು ಎಂಬತಕ್ಕಂತಹ ಬುದ್ಧಿಯನ್ನು ನ ಕುರು ಮಾಡಬೇಡ. ಇತಿ ಈ ರೀತಿಯಲ್ಲಿ ಅಸೌ ಈ ಬೋಧಕವಾದಂತಹ ಪರಮಾತ್ಮ ಹಂಸವು ಸ್ಪಷ್ಟವಾಗಿ ಬ್ರೂತೆ ಹೇಳ್ತಾ ಇದೆ. ತರ್ಹಿ ಹಾಗಾದರೆ ಆವಯೋಹೋ ನಮ್ಮಿಬ್ಬರಿಗೆ ಭೇದವು ಕುತಃ ಯಾಕೆ ಸರ್ವೈಹಿ ಎಲ್ಲರಿಂದ ನ ದೃಶ್ಯತೆ ತಿಳಿಯಲ್ಪಡ್ತಾ ಇಲ್ಲ. ಇತಿ ಈ ರೀತಿಯಲ್ಲಿ ಶಂಕಾಂತರೇ ಸತಿ ಇನ್ನೊಂದು ಪ್ರಶ್ನೆ ಬಂದರೆ, ತಸ್ಮಾದುತ್ತರ ವಾಕ್ಯನ ಈ ಶ್ಲೋಕಕ್ಕಿಂತ ಮುಂದಿನ ವಾಕ್ಯದಿಂದ ತಾಂ ಶಂಕಾಂ ಈ ಪ್ರಶ್ನೆಯನ್ನು ಪ್ರತಿಷೇಧತಿ ಪರಿಹರಿಸ್ತಾ ಇದ್ದಾರೆ. ತೋರಿಸ್ತಾರೆ.
ಎಲ್ಲಿಯೂ ಅಭೇದ ಶಂಕೆ ತಲೆಯಲ್ಲಿ ಉಳಿಬಾರ್ದು, ಅಭೇದ ವಾಸನೆ ಉಳಿಬಾರ್ದು. ಪೂರಾ ತೊಳೆದು ಬಿಡ್ತಾರೆ. ಖಂಡನ ಮಾಡ್ತಾರೆ, ನಮ್ಮ ಸಿದ್ಧಾಂತವನ್ನೇ ಮಾಡ್ತಾರೆ. ಅದರ ಫಲವಾಗಿ ಆ ಶ್ಲೋಕವನ್ನು ಇಟ್ಟುಕೊಂಡ್ರೆ ಬೇರೆ ಬೇರೆ ಅರ್ಥ ಇರುತ್ತೆ ಶೈಲಿಯೇ. ಅದಕ್ಕೆ ಅವರ ಏನು ರೋಮ್ನಾಂ ಹರ್ಷಣಕಾರಿಣಿ ಶ್ರವಣತಃ ಪಾಪೋಗ ವಿದ್ವಾಂಸಿನಿ ಪ್ರೇಮ್ಣಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಅಂತ ಅವರೇ ಹೇಳ್ಕೊಂಡಿದ್ರು. ಪ್ರತಿಯೊಂದು ಇದರಲ್ಲಿ ಯಾರು ವಾದಿ ಮಧ್ವಾಚಾರ್ಯರು ಅವರೇ ನಮಗೆ ರಾಜರು. ಅದರಿಂದ ನಮಗಿಷ್ಟೆಲ್ಲ ತೋರ್ತಾ ಇದೆ ಅಂತ ಹೇಳ್ತಾರೆ. ವಾದದಲ್ಲಿ ಕೌಶಲ್ಯ, ವಾದ ಅಂದರೆ ಹೇಳೋದು. ವಾದ ಪ್ರವದತಾಮಹಂ ಕೃಷ್ಣ ಪರಮಾತ್ಮ ಹೇಳಿದ್ದು. ಯಾರು ಚೆನ್ನಾಗಿ ಹೇಳ್ತಾರೋ ಅವರಲ್ಲಿ ನಾನು ವಾದ ಎಂತಕ್ಕಂತಹ ವಿಭೂತಿ ರೂಪವನ್ನು ಇಟ್ಟಿದ್ದೇನೆ ಅಂತ. ವಾದಿರಾಜರಲ್ಲಿ ಭಗವಂತನ ಆ ವಿಭೂತಿ ರೂಪ ಇದೆ. ಅದರಿಂದ ಈ ರೀತಿಯಾದಂತಹ ಎಲ್ಲ ವಿಚಾರಗಳು ಬಂದಿದೆ. ಅನ್ಯದೇವ ವಾಕ್ಯಂ ವಾಕ್ಯಾಂತರಂ ಇತ್ಯರ್ಥ. ಇದು ಬೇರೆಯೇ ವಾಕ್ಯ ಅಂತ ಅರ್ಥ. ತೇನ ತ್ವಮನ್ಯಃ ಇತಿ ವಾಕ್ಯೇನ ಅಂತ ಅಲ್ಲಿರುವಂತಹ ತ್ವಮನ್ಯ ಎಂಬತಕ್ಕಂಥ ವಾಕ್ಯದಿಂದ ಆತ್ಮನಃ ಅಂದರೆ ಸ್ವಸ್ಮಾತ್ ಭಿನ್ನತಾ ಭೇದವನ್ನು ತಸ್ಯ ಜೀವಸ್ಯ ಅಂತ ಅರ್ಥ. ಜೀವನಿಗೆ ಘಟೋನ್ಯಃ ಇತ್ಯುಕ್ತೆ ಘಟೆ ಪಟಪ್ರತಿಯೋಗಿಕ ಭೇದಸ್ಯ ಸಿದ್ಧತ್ವವತ್ ಸಿದ್ಧಿವತ್ ತ್ವಮನ್ಯಃ ಇತ್ಯುಕ್ತೇಪಿ ತ್ವಂ ಪದವಾಚ್ಯೆ ಜೀವೆ ಅಹಮಿತಿ ಪ್ರಾಕ್ ಪ್ರಸ್ತುತ ಸ್ವಪ್ರತಿಯೋಗಿಕ ಭೇದಸ್ಯೈವ ಸಿದ್ಧಿ. ಅಲ್ಲಿ ಘಟಃ ಅನ್ಯಃ ಅಂತ ಹೇಳಿದ್ರು. ಘಟಃ ಅನ್ಯ ಅಂತಂದರೆ ಏನರ್ಥ? ಪಟದಲ್ಲಿ ಘಟ ಪ್ರತಿಯೋಗಿಕ ಭೇದ ಇದೆ ಅಂತ ಅರ್ಥ. ಘಟದಲ್ಲಿ ಅದು ಅನಿಯೋಗಿ ಭೇದ ಇದೆ. ಯಾವುದರ ಭೇದ ಇದೆ? ಪಟದ ಭೇದ ಇದೆ. ಘಟದಲ್ಲಿ ಪಟದ ಭೇದ ಇದೆ. ಯಾವುದರ ಭೇದವನ್ನು ಹೇಳ್ತೇವೋ ಅದು ಪ್ರತಿಯೋಗಿ. ಯಾವುದರ ಭೇದವನ್ನು ಹೇಳ್ತೇವೆ ಅದು ಪ್ರತಿಯೋಗಿ. ಎಲ್ಲಿ ಭೇದವನ್ನು ಹೇಳ್ತೇವೋ ಅದು ಅನಿಯೋಗಿ. ಪ್ರಕೃತದಲ್ಲಿ ಘಟಃ ಅನ್ಯಃ ಅಂತ ಹೇಳಿದಾಗ ಘಟವು ಘಟದಲ್ಲಿ ಪಟ ಪ್ರತಿಯೋಗಿಕ ಭೇದವನ್ನು ಹೇಳ್ತಾರೆ ಅಂತ ಅರ್ಥ. ಘಟಃ ಅನ್ಯ ಅಂತಂದರೆ ಘಟಃ ಪಟ ಪ್ರತಿಯೋಗಿಕ ಭೇದವಾನ್ ಅಂತ ಅರ್ಥ. ಹಾಗೆಯೇ ಇಲ್ಲಿಯೂ ಕೂಡ ತ್ವಂ ಅನ್ಯಃ ಅಂತ ಹೇಳಿದ್ರಿಂದ ತ್ವಂ ಅಂದರೆ ಜೀವ. ಜೀವನು ಯಾರಿಗಿಂತ ಭಿನ್ನ? ಅಲ್ಲಿ ಘಟವು ಪಟಕ್ಕಿಂತ ಭಿನ್ನ ಅಂತಾಯಿತು. ತ್ವಂ ಅಂದರೆ ಜೀವ. ಜೀವ ಯಾರಿಗಿಂತ ಭಿನ್ನ? ಅಹಂ ಪದದಿಂದ ವಾಚ್ಯನಾದ ಪರಮಾತ್ಮ. ಹಾಗಾದರೆ ಜೀವ ಪರಮಾತ್ಮ ಪ್ರತಿಯೋಗಿಕ ಭೇದವಾನ್ ಅಂತ ಅರ್ಥ ಆಗುತ್ತೆ. ಘಟಃ ಅನ್ಯಃ ಇತ್ಯುಕ್ತೆ ಘಟೆ ಪಟ ಪ್ರತಿಯೋಗಿಕ ಭೇದಸ್ಯ ಸಿದ್ಧೀವತ್. ಯಾವ ರೀತಿಯಲ್ಲಿ ಘಟ ಅನ್ಯ ಅಂತ ಹೇಳಿದಾಗ ಘಟದಲ್ಲಿ ಪಟ ಪ್ರತಿಯೋಗಿಕ ಭೇದ ಸಿದ್ಧವಾಗುತ್ತೋ ಅದರಂತೆ ತ್ವಮನ್ಯಃ ಇತ್ಯುಕ್ತೇಪಿ ನೀನು ಬೇರೆ ಅಂತ ಹೇಳಿದರೂ ಕೂಡ ತ್ವಂಪದವಾಚ್ಯನಾದಂತಹ ಜೀವನಲ್ಲಿ ಅಹಂಪದದಿಂದ ಪ್ರಕೃತನಾದಂತಹ ಯಾವ ಪರಮಾತ್ಮ, ಆ ಪರಮಾತ್ಮ ಪ್ರತಿಯೋಗಿಕವಾದ ಭೇದ ಸಿದ್ಧವಾಗುತ್ತೆ ಅಂತ. ಪೂರ್ವವಾಕ್ಯೆ ಜೀವ ಪ್ರತಿಯೋಗಿಕ ಸ್ವಧರ್ಮಿಕ ಭೇದಂ ಸಾಧಯಿತ್ವ ಉತ್ತರವಾಕ್ಯೆ ಸ್ವಪ್ರತಿಯೋಗಿಕ ಜೀವಧರ್ಮಿಕ ಭೇದಂ ಸಾಧಯತಿ ಇತಿ ಭಾವ ಅಂತ. ಅಹಂ ಭವಾನ್ ನ ಅಂತಂದರೆ ಅಹಂ ನಾನು ಅಂದರೆ ಪರಮಾತ್ಮ ಅನಿಯೋಗಿ, ಅವನಲ್ಲಿ ಭವಾನ್ ಜೀವ ಪ್ರತಿಯೋಗಿಕ ಭೇದವನ್ನು ಹೇಳಿದರು. ಹಾಗಾದರೆ ಮೊದಲನೇ ವಾಕ್ಯದಲ್ಲಿ ಜೀವ ಪ್ರತಿಯೋಗಿಕ ಪರಮಾತ್ಮ ಅನಿಯೋಗಿಕ ಭೇದವನ್ನು ಹೇಳಿದ್ದು. ನಚಾನ್ ತ್ವಂ ಅನ್ಯಃ ಎಂತಕ್ಕಂಥ ವಾಕ್ಯದಿಂದ ಜೀವ ಅನಿಯೋಗಿಕ ಪರಮಾತ್ಮ ಪ್ರತಿಯೋಗಿಕ ಭೇದವನ್ನು ಹೇಳಿದ್ದಾರೆ. ಮೊದಲು ಪರಮಾತ್ಮ ಅನಿಯೋಗಿಕ, ಜೀವ ಪ್ರತಿಯೋಗಿಕ ಭೇದ. ಎರಡನೇ ವಾಕ್ಯದಲ್ಲಿ ಅದನ್ನು ದೃಢ ಮಾಡಬೇಕಲ್ಲ, ಅದಕ್ಕೋಸ್ಕರ ಜೀವ ಅನಿಯೋಗಿಕ ಪರಮಾತ್ಮ ಪ್ರತಿಯೋಗಿಕ ಭೇದವನ್ನು ಹೇಳಿದ್ದಾರೆ. ವಾಕ್ಯದ್ವಯಸ್ಯ ಅರ್ಥ ಮುಕ್ತ ತೃತೀಯ ವಾಕ್ಯಸ್ಯ ಅರ್ಥಮಾಹ. ಎರಡು ವಾಕ್ಯ ಆಯ್ತು ಈಗ. ಅಹಂ ಭವಾನ್ನ ಚ ತ್ವಮನ್ಯಃ ಅಂತಾಯಿತು. ಆಮೇಲೆ ತ್ವಮೇವಾಹಂ ವಿಚಕ್ಷ್ವಭೋಹೋ ಅಂತ ಮೂರನೇ ವಾಕ್ಯ. ಅದರ ಅರ್ಥವನ್ನು ಹೇಳ್ತಾ ಇದ್ದಾರೆ. ತ್ವಮೇವಾಹಂ ಇತಿ. ಅಸೌ ಅಂದರೆ ಪರಮಾತ್ಮ ಅಖ್ಯ ಹಂಸ, ಪರಮಾತ್ಮ ಎಂಬುವಂಥ ಹಂಸ. ಅಸೌ ಬ್ರೂತೆ ಅಂತಿದೆ. ಅಸೌ ಅಂದರೆ ಯಾರು ಅಂತಂದರೆ ಪರಮಾತ್ಮ ಎಂಬತಕ್ಕಂಥ ಹಂಸ. ಭೋ ಜೀವ, ಭೋಹೋ ಜೀವನನ್ನು ಸಂಬೋಧನೆ ಮಾಡಿ ತ್ವಮೇವಾಹಂ ಇತಿ ವಿಚಕ್ಷ್ವ ಅಂತ. ಅದಕ್ಕೇನರ್ಥ? ತ್ವಯ್ಯೇವ ಅಹಮ್ಮತಿಂ ತ್ವಂ ಕುರು ಅಂತ ಅರ್ಥ. ತ್ವಂ ಅಹಮಿತಿ ತ್ವಂ ಅನ್ನೋದನ್ನು ಹೇಳಬೇಕು. ಅದಕ್ಕೆ ತ್ವಯಿ ಅಂತ ಅರ್ಥ.
ನೀನು ನಿನ್ನಲ್ಲಿ ಅಹಂ ಎಂಬುದಾಗಿ ತಿಳ್ಕೋ, ಇನ್ನೊಬ್ಬನನ್ನು ಅಹಂ ಎಂಬುದಾಗಿ ತಿಳ್ಕೊಳ್ಬೇಡ. ಅನ್ಯೈಹಿ ಜೀವಾಂತರೈಹಿ ಪರಮಾತ್ಮನ ಚ ಅಹಂ ಮತಿಂ ನ ಕುರು ಇತ್ಯೇವ ಶಬ್ದಾರ್ಥ ಕಥನಂ ಅಂತ. ಅನ್ಯ ಜೀವರಿಂದಲಾಗಲಿ ಪರಮಾತ್ಮನಿಂದಲಾಗಲಿ ನಾನು ಎಂಬತಕ್ಕಂತಹ ಈ ಭಾವನೆಯನ್ನು ತಂದ್ಕೊಳ್ಳೇಬೇಡ ಎಂಬತಕ್ಕಂಥದ್ದು ಏವ ಶಬ್ದದ ಅರ್ಥ. ನ ಕುರು ಇತ್ಯೇವ ಶಬ್ದಾರ್ಥ. ವಿಚಕ್ಷ್ವ ಇತಿ ಲೋಟ ಸ್ವಸ್ಮಿನ್ನೇವ ಸ್ವಸ್ಯ ಅಹಮ್ಮತಿಂ ವಿಧತ್ತೆ ಅಂತ. ವಿಚಕ್ಷ್ವ ಅಂತ ಹೇಳಿದ್ರಿಂದ ಲೋಟು ಧಾತು ಕ್ರಿಯಾಪದ ಲೋಟು. ಆದ್ದರಿಂದ ನಿನ್ನಲ್ಲಿಯೇ ನೀನು ಎಂಬತಕ್ಕಂಥ ಭಾವನೆಯನ್ನು ತಂದುಕೊಳ್ಬೇಕು. ಯಾವುದು ನಿಷಿದ್ಧವಾಗಿದೆಯೋ ಅದು ಪಾಪ ಸಾಧನ. ವಿಹಿತೈವ ಮತಿ ಕರ್ತವ್ಯ. ಶಾಸ್ತ್ರ ಏನು ಹೇಳಿದೆಯೋ ಅದನ್ನು ನಾವು ತಿಳ್ಕೊಳ್ಬೇಕು. ನಿಷಿದ್ಧ ಪಾಪ ಸಾಧನತ್ವಾತ್ ಕದಾಪಿ ನ ಕರ್ತವ್ಯ. ನಿಷಿದ್ಧವಾದದ್ದನ್ನು ಅದು ಪಾಪಕ್ಕೆ ಸಾಧನವಾಗಿರುತ್ತೆ, ಯಾವತ್ತೂ ಮಾಡಲೇಬಾರದು. ಏನು ಹೇಳುತ್ತೆ? ಮಾಹಿಂಸ್ಯಾತ್ ಸರ್ವಭೂತಾನಿ ಅಂತ ಏನು ಹೇಳುತ್ತೆ? ಯಾರಿಗೂ ಹಿಂಸೆ ಮಾಡಬೇಡ. ಯಾವ ಟೈಮು ಇಲ್ಲ, ಯಾವಾಗೂ ಮಾಡಬೇಡ ಅಂತ ಅರ್ಥ. ಉತ್ತರಾರ್ಧಸ್ಯ ಅರ್ಥಮಾಹ ಸ್ಪಷ್ಟಮಿತಿ ಅಂತ. ಅಲ್ಲಿ ತ್ವಮೇವಾಹಮಿತಿ ವಿಚಕ್ಷ್ವಭೋಃ, ತ್ವಮೇವಂ ತ್ವಮೇವೇತಿ ವಿಚಕ್ಷ್ವಭೋಃ, ತ್ವಮೇವಾಹಂ ವಿಚಕ್ಷ್ವಭೋಃ ವಿಚಕ್ಷ್ವಭೋಃ. ಅಲ್ಲಿ ತ್ವಮೇವಾಹಂ ವಿಚಕ್ಷ್ವ ಅಂತ ಹೇಳಿದಾರಲ್ಲ, ಅದಕ್ಕೇನರ್ಥ ಅಂದರೆ ಸ್ಪಷ್ಟ ಅಂತ ಅಹಂ ಎಂಬುದಾಗಿ ಹೇಳಿದ್ದಾರೆ. ಆವಯೋ ಅಂದರೆ ತವಚ ಮಮಚ. ಆ ಜೀವಹಂಸ ಕೇಳ್ತಾ ಇದ್ದಾನೆ, ಈ ಬೋಧಕನಾದ ನಿನಗೂ ಬೋಧ್ಯನಾದ ನನಗೂ ಭೇದ ಕಾಣಿಸ್ತಾ ಇಲ್ವಲ್ಲ ಅಂತ ಪ್ರಶ್ನೆ ಮಾಡ. ಆವಯೋ ಇಬ್ಬರಿಗೆ, ಯಾರಿಗೆ? ನನಗೂ ನಿನಗೂ ಅಂತ ಅರ್ಥ. ನ ದೃಶ್ಯತೆ ಭಿದ ನ ದೃಶ್ಯತೆ ಅಂತ ಅನ್ವಯ. ತಸ್ಮಾತ್ ಅಂದರೆ ಪೂರ್ವಾರ್ಧಾತ್ ಅನ್ಯತ್, ಉತ್ತರ ವಾಕ್ಯ. ಪೂರ್ವಾರ್ಧಕ್ಕಿಂತ ಉತ್ತರಾರ್ಧದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ ಅಂತ. ಏನಂತ? ನಾವು ನೀನು ಕ್ಷೀರ ನೀರರಂತೆ ಬೆರೆತಿದ್ದೇವೆ, ಆದ್ದರಿಂದ ಭೇದ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು. 9-10 9th 10th ಚತುರ್ದಶಿ ಅಮಾವಾಸ್ಯೆ 394 ಮುಗೀತು. ಬೆಂಗಳೂರಲ್ಲಿ ಬಿಸಿಲು ಪ್ರಾರಂಭ ಆಗಿದೆ. ಮಂತ್ರಾಕ್ಷತೆ ಕೊಡಿ.
ನಿಮ್ಮನೇದು ಗೋಪಾಲ ಹಾಂ ಬೇಕಂತ ಸ್ವಲ್ಪ ಪ್ರಾರ್ಥನೆ ಮಾಡಿದ್ರು ಖಂಡಿತ ದೇವರು ಆಸಕ್ತಿಯಿಂದ